ಎಲ್ಲರಿಗೂ ನಮಸ್ತೆ. ಧನುರ್ಮಾಸ ಅಂತೂ ಬಂದೇ ಬಿಡ್ತು. ಇನ್ನು ನಾನ್ ವೆಜ್ ತಿಂದೇ ಇರೋರಿಗೆ ಬೇಜಾರಾ? ಟೆನ್ಷನ್ನೇ ಬೇಡ. ನಾಟಿ ಸ್ಟೈಲಲ್ಲಿ ಟೇಸ್ಟಿಯಾಗಿರೋ ಈ ಮಶ್ರೂಮ್ ರೆಸಿಪಿ ನಿಮಗೋಸ್ಕರ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ದೋಸೆ ಜೊತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇನ್ನೂ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಅರ್ಧ kg ಮಶ್ರೂಮ್ನ ತೊಗೊಂಡಿದ್ದೀನಿ. ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ ನೀಟಾಗಿ ಮಸಾಜ್ ಮಾಡ್ಕೋತೀನಿ. ಈ ರೀತಿ ಅಕ್ಕಿ ಹಿಟ್ಟನ್ನ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಡಸ್ಟ್ ಪಾರ್ಟಿಕಲ್ ಇರೋದಿಲ್ಲ, ಬೇಗ ಕ್ಲೀನ್ ಆಗುತ್ತೆ. ಇದೇ ರೀತಿ ಒಂದು 2-3 ಮಿನಿಟ್ಸ್ ನಾನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಡಸ್ಟ್ ಎಲ್ಲ ಹೇಗೆ ಕೆಳಗೆ ಬಿಟ್ಕೊಂಡಿದೆ ಅಂತ. ಮಶ್ರೂಮಲ್ಲಿ ಸ್ವಲ್ಪನೂ ಡಸ್ಟ್ ಪಾರ್ಟಿಕಲ್ ಅನ್ನೋದೇ ಇಲ್ಲ, ಆ ರೀತಿ ವೈಟ್ ಆಗಿ ಕ್ಲೀನ್ ಆಗಿದೆ. ವೆಜ್ಜಲ್ಲಿ ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕು ಅಂದರೆ ಫಸ್ಟ್ ನೆನಪಾಗತ್ತೆ ಮಶ್ರೂಮಲ್ಲಿ ಏನು ಮಾಡಿದ್ರು ರುಚಿ ಜಾಸ್ತಿನೇ. ಹಾಗೆ ಮಶ್ರೂಮಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿನೇ ಇದೆ. ಮಶ್ರೂಮ್ನ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋದೇನು ಬೇಡ, ಅದು ಬೆಂದರೆ ತುಂಬ ಚಿಕ್ಕ ಪೀಸಸ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. ಮೊದಲಿಗೆ ಕ್ವಿಕ್ಕಾಗಿ ಒಂದು ನಾಟಿ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ ಹಸಿ ಕಾಯಿ ತುರಿ, 6 ಪೀಸ್ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಸೋಂಪು, 1 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, 5 ಪೀಸ್ ಲವಂಗ, ಅರ್ಧ ಇಂಚು ಚಕ್ಕೆ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿ ಇನ್ನೂ ಹೆಚ್ಚು ಮಾಡೋದಕ್ಕೆ ಒಂದು 10 ಗೋಡಂಬಿನ ಹಾಕ್ಕೊಂಡು ಇದನ್ನೆಲ್ಲ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವತ್ತಿನ ರೆಸಿಪಿ ಸ್ಪೆಷಲ್ ಆಗಿ ಅಥೆಂಟಿಕ್ ಆಗಿರಲಿ ಅಂತ ಮಡಿಕೆನ ಯೂಸ್ ಮಾಡ್ತಾ ಇದ್ದೀನಿ. ಮಡಿಕೆ ಕಾದ್ಮೇಲೆ 5 ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಆದಮೇಲೆ 1 ಪಲಾವ್ ಎಲೆ, 1 ಮೀಡಿಯಂ ಸೈಜ್ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ನಮಗೆ ಒಂಥರ ಕ್ಯಾರಮಲ್ ಟೇಸ್ಟ್ ಬರುತ್ತೆ. ಮಶ್ರೂಮ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇದನ್ನೆಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಮಶ್ರೂಮ್ನ ಉಪ್ಪು ಅರಿಶಿನ ಪುಡಿ ಜೊತೆ ನೀಟಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು. ಈ ರೀತಿ ಫ್ರೈ ಮಾಡ್ತಾ ಮಶ್ರೂಮಲ್ಲಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಬಿಟ್ಟ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬೇಯಿಸ್ಕೋಬೇಕಾಗುತ್ತೆ. ಮಶ್ರೂಮ್ ಒಂದು 50% ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಧನಿಯಾ ಪುಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲಿ ಎಣ್ಣೆ ಸಹ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮಸಾಲಾನ ರುಬ್ಬಿಟ್ಕೊಂಡಿರೋಂಥ ನೀರನ್ನ ಸೇರಿಸ್ಕೊಂಡು ಉಪ್ಪೇನಾದರೂ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ 1 ಕಪ್ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಬೇಡ ಅಂದರೆ 1 ಚಿಕ್ಕ ಟೊಮೆಟೊ ಸಹ ಸೇರಿಸ್ಕೊಳ್ಬೋದು. ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸೆಟ್ ಆಗೋದಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ನೀವು, ನೀರು ಕೂಡ ಸ್ವಲ್ಪ ಡ್ರೈ ಆಗಿದೆ, ಹಾಗೆ ಗ್ರೇವಿ ಸಹ ಗಟ್ಟಿ ಆಗಿದೆ. ಮಶ್ರೂಮ್ ಸಹ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ರೆ ನಾಟಿ ಸ್ಟೈಲ್ ಮಶ್ರೂಮ್ ಕರಿ ರೆಡಿ ಆಗಿದೆ.